ಅವ್ವ ಇವತ್ತು ಸಾನೆ ಬಿಸಿಲೈತೆ. ನನಗಂತೂ ಬಾಯರ್ಕೆ ಆಯ್ತೈತೆ. ನಾನು ಹೋಗಿ ನೀರು ಹಿಡ್ಕೊಂಡ್ ಬರ್ತೀನಿ. ಮಲಿ ಕುಂತ್ಕೋ. ನೀವು ಹೋಗೋದು ಬೇಡ, ನಾನೇ ಹೋಯ್ತೀನಿ. ನೀನು ಹೋದ್ರೆ ಅಲ್ಲಲ್ಲಿ ಎಲ್ಲೆಲ್ಲ ಹೊಂಟೋಯ್ತೀಯ, ನಾನೇ ಹೋಗಿ ತಕೊಂಬರ್ತೀನಿ. ರಾಧಕ್ಕ ಅವನ್ ಯಾರು ಗೊತ್ತಾ? ಅದೇ ಚಾಂಡಾಳ ಗೋಪಿ ಫಿಕ್ಸ್ ಯಾ ತಿಂಗ್ರಿ ಹೆಂಗ್ ನಿಂತಾವ್ ನೋಡು. ಒಂದ್ ಮಾತು ಹೇಳ್ತೀನಿ ರಾಧಕ್ಕ, ಈಗಿನ ಕಾಲದಾಗೆ ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ರೆ ಕರ್ಗೆ ಚಂದ ಇಲ್ದಾಗ ಮುಡ್ಬೇಕು. ಚಂದಾಗಿ ಏನಾರು ಹುಟ್ಟು ಅಂತ ತಿಳ್ಕೊಳ್ಳಿ, ಇಂಥವ್ರು ಬರ್ತಾರೆ ನಮ್ಮ ಬಡತನೇನೆ ನೆಪ ಮಾಡ್ಕೊಂಡು ನಮ್ಮನೆ ಹೆಣ್ಮಕ್ಳ ಹೊತ್ಕೊಂಡೋಯ್ತಾರೆ. ಹಂಗೆ ಬಾಕ ನಮ್ಮನೆ ಗಂಡಸರುಗಳು ಕುಡಿಯಕ್ ಮುಟ್ಟ ಸಿಗ್ತದೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಕೊತಾರೆ. ದರಿದ್ರ ಜನ. ಒಸಿ ನೀರು ಕೊಡ್ರವ. ಈಗಿನ ಕಾಲದಾಗೆ ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ರೆ ಕರ್ಗೆ ಚಂದ ಇಲ್ದಾಗ ಮುಡ್ಬೇಕು. ಚಂದಾಗಿ ಏನಾರು ಹುಟ್ಟು ಅಂತ ತಿಳ್ಕೊಳ್ಳಿ, ಇಂಥವ್ರು ಬರ್ತಾರೆ ನಮ್ಮ ಬಡತನೇನೆ ನೆಪ ಮಾಡ್ಕೊಂಡು ನಮ್ಮನೆ ಹೆಣ್ಮಕ್ಳ ಹೊತ್ಕೊಂಡೋಯ್ತವೆ. ದರಿದ್ರ ಜನ. ಚಿಕ್ಕ ಸೌಕರ್ಯ
ಎಲ್ಲಿಂದ ಎತ್ಕೊಂಬಂದೇವು ಈ ಕೊಲ್ಸನ್ನ? ನಾನು ಅಡ್ವಾನ್ಸ್ ಕೊಟ್ಟಿದ್ದು ಈ ತಿಪ್ಪೆಗ. ಚಿಕ್ಕ ಯಜಮಾನ್ರೆ, ಈಗ ಓಕೆನಾ? ಹೆಂಗೈತೆ ನಮ್ ಪಟಾಕಿ? ಮಳೆನಲ್ಲೂ ಸಿಡಿತೈತೆ, ಹಂಗೈತೆ ನಮ್ ಸೆಲೆಕ್ಷನ್. ಈಗ ಓಕೆನಾ? ಗೊತ್ತಿತ್ತು ನನ್ಗೆ, ಗೊತ್ತಿತ್ತು. ಹಂಗಾರೆ ನಾ ಮೊದ್ಲೇ ಫೋನ್ನಾಗ ಹೇಳಿದ್ನಲ್ಲ, ಆ ಶೋಭನ ನಾಟಕ, ಅದಕ್ಕೂ ಓಕೆನಾ ಚಿಕ್ಕ ಯಜಮಾನ್ರೆ? ಥ್ಯಾಂಕ್ಸ್. ಅದೃಷ್ಟವಂತ ರಾಜಣ್ಣ, ನೀನು ಬೋ ಅದೃಷ್ಟವಂತ. ನಮ್ಮ ಚಿಕ್ಕ ಯಜಮಾನ್ರಿಗೆ ನಿಮ್ಮ ಮಗಳು ಬೋ ಪಸಂದ್ ಆಗ್ಬಿಟ್ಟವಳೆ. ಇನ್ನೆರಡೇ ದಿನ ಕರ್ಕೊಂಡೋಗ್ಬಿಡ್ತಾರಂತೆ. ಶೋಭನಾ ನಾಟಕ ಮಾಡೋಕ್ಕೂ ಒಪ್ಕೊಂಡ್ಬಿಟ್ಟವ್ರೆ ಅಂತೀನಿ. ನಿನ್ನ ಮಗಳು ಕುಣಿತಾವಳಲ್ಲ, ಹಂಗೆ ಲಕ್ಷ್ಮಿ ಐಟಮ್ ಸಾಂಗ್ ಮಾಡ್ಕೊಂಡು ಕುಡ್ಕೊಂಬತ್ತದೆ ನಿನ್ನ ಮನೆ ಹತ್ರ. ಥ್ಯಾಂಕ್ಸ್ ಥ್ಯಾಂಕ್ಸ್. ಅಕ್ಕ, ಈ ಹಾರ ನಮ್ ಸುರೇಶ್ ಬಾವಂಗಾಕು ಆಕಕ್ಕ. ಏಯ್, ಈಗ ಸುಮ್ಕಿದ್ರೆ ಸರಿ, ಇಲ್ಲ ಅಂದ್ರೆ ನೋಡಿ ಆಮ್ಯಾಕೆ. ಈಗ್ಲೇ ಹಾಕ್ಬೇಕು ಯಾರನ್ನ, ಆಗ್ತಿಲ್ಲಂದ್ರೆ ಹುಡುಗರು ಯಾರು? ನಂಗೆ ಮನೆಗೆ ಸಾನೆ ಕೆಲಸ ಐತೆ, ಹೋಗಿ ಹಾಕಿಟ್ಕೊಳ್ಳಿ, ಹೋಗಿ ಹೋಗಿ. ಅಕ್ಕ, ನಿನ್ ತೊಟ್ಲು ಮದ್ವೆ ಆಗ್ಬೇಕಾದ್ರೆ ನಾವ್ ಇನ್ನೂ ಹುಟ್ಟಿರ್ಲಿಲ್ಲ ಅಕ್ಕ. ನಿನ್ ಮದ್ವೆನೂ ನೋಡಿಲ್ಲ, ಹಾರನಾದ್ರೂ ಹಾಕಕ್ಕ. ಇನ್ ಯಾರೋ ಕೇಳಿರೆ ಯೋನ್ ಗತಿ. ಹಗ್ಲು ರಾತ್ರಿ ಅವನ್ ತವನೇ ಮಾತಾಡ್ಕೊಂಡ್ ಕೂತಿತ್ಯ, ಆಗ್ಯಾರು ನೋಡಕ್ಕಿಲ್ವಾ? ಸುಮ್ಕೆ ಹಾಕಕ್ಕ ಹಾಕಕ್ಕ. ಹಾಕು ಹಾಕು.
ಹೋದ ಕೆಲಸ ಏನಾಯ್ತು? ಶಾಂತ, ಅವ್ರಿಗೆ ನಮ್ಮಲ್ಲಿ ಒಪ್ಪಿಗೆ ಆಗವಳೆ. ಆದಷ್ಟು ಬಿರ್ನೆ ಕರ್ಕೊಂಡೋಗಕ್ ಬರ್ತಾರಂತೆ. ಯಾರು ಹುಚ್ಚಾಟ ಆಡ್ತಾರಲ್ಲಿ? ನೀನು ನೋಡ್ತಾ ನಿಂತಿಯಲ್ಲ, ಬುದ್ಧಿ ಬೇಡವಾ? ಎಲ್ಲ ಬಂದ್ ಮಾಡಿಸ್ತೀನಿ. ಬೇಡ ಬೇಡ, ಅವೇನ್ ಮಾಡ್ಕೊಳತ್ತ ಮಾಡ್ಕೊಳ್ಳಿ, ಬಿಟ್ಬಿಡು. ಇಲ್ಲಿರೋ ಗಂಟನಾರು ಇಷ್ಟರ ಸಣ್ಣ ಪುಟ್ಟ ಖುಷಿ ಪಟ್ಕೊಳ್ಳಿ. ನಮ್ ಕೈಯಾಗ ಇನ್ನೇನ್ ಮಾಡಕ್ಕಾಗ್ತದೆ ಹೇಳು? ನಾವು ಮಾಡಿರೋ ದೊಡ್ಡ ಕೆಲಸ ಅಂದ್ರೆ ಆ ಗೋಪಿ ರಾಕ್ಷಸನ್ ಕೈಗೆ ನಮ್ಮಾಗಿನ ಹಾಕ್ಬಿಟ್ಟಿದ್ವಿ. ಇನ್ನೇನು ಆ ಚಂಡಾಲ ಬಂದು ನಮಗಿನ ಓದ್ಕೊಂಡು ಹೊಂಟೋಯ್ತಾನೆ. ಮಲ್ಲಿ ಅಕ್ಕನ್ನ ಗೋಪಿ ರಾಕ್ಷಸ ಎತ್ಕೊಂಡೈತನ. ಯಾರು ಹಂಗಂದ್ರು? ಮತ್ತ ಅವ್ವ ಹೇಳ್ತಾ ಇದ್ಲು ಅಕ್ಕನ್ನ ರಾಕ್ಷಸ ಎತ್ಕೊಂಡೈತಾನೆ ಅಂತ. ಹುಚ್ಚ ನೋಡು ಮಗ, ನೀನಿರುವಾಗ ಅಕ್ಕನ ಯಾರ್ಯಾರು ಹೊತ್ಕೊಂಡು ಹೋಗಕ್ಕಾಯ್ತದ? ನೀನ್ ಬಿಟ್ಬಿಡ್ತೀಯಾ? ನೀನು ಅಕ್ಕನ ರಕ್ಷಣೆ ಮಾಡೋ ಭೀಮಣ್ಣ ಅಲ್ವಾ? ತಿಂಡಿ ತಿಂದ್ಯಾ ಮಗ? ಅಂದರೆ ನೀನು ಅಕ್ಕಂದ್ರ ಜೊತೆ ಆಟ ಆಡ್ಕ ಹೋಗು. ನಾಚ್ಕೊಳ್ಳೋದ್ ನೋಡು, ನಮ್ಮಲ್ಲಿ ಮಳ್ಳಿ. ನೋಡ್ತಾ ಇರು, ನೀ ಅತ್ತೆ ಮನೆಗೆ ಹೋಯ್ತಿಲ್ಲ, ಆಗ ನನ್ ಸುರೇಶ್ ಬಾವಯ್ಯ ನಿನ್ನ ಹೆಗ್ಲ ಮೇಲೆ ಹೊತ್ಕೊಂಡೇ ತಿರುಗ್ತಾ ಇರ್ತಾನೆ. ನಿನ್ ಬಾವಯ್ಯನ ಎದುರುಗಡೆ ನಡ್ಕೊಂಡು ಹೋಯ್ತಿದ್ರೆ ಬಾವಯ್ಯನ ಎದ್ಯಾಗೆ ಡೌಡವ 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 ಅಂತಿರುತ್ತೆ. ಕನಕ ಯಾಡೋನು ತೆಗ್ದೊಂದು 4 ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ನನ್ನ ಗಂಡನ ಮನೆಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಆತು ಬಿಡು, ಸಾರಿ. ನಾನು ಸುರೇಶ್ ಬಾವಿಂಗ್ ಹೇಳ್ತೀನಿ, ಮಲ್ಲಿಗೆ ಇಟ್ಟ ಇಲ್ವಂತೆ, ನೀ ಬರೋದ್ ಬೇಡ ಅಂತ ಹೇಳ್ತೀನಿ. ಏಳ ಏಳು ಆಹಾ ಮಳ್ಳಿ. ಅಕ್ಕ, ನಾನು ನಿಂಗೇನು ಕೇಳಲ್ಲ. ಕೇಳು ಮಂಜ. ನಿನ್ನ ರಾಕ್ಷಸ ಕರ್ಕೊಂಡೋಯ್ತಾನ. ಮಲ್ಲಿ,
ಸುರೇಶ ಬಾವ ಹಿಂಗೆ ಮಂಜ ರಾಕ್ಷಸ ಅಂತವನೆ ನೋಡು. ಇಲ್ಲ, ನಾನ್ ಸುರೇಶ್ ಬಾಬಂಗೆ ನಾನ್ ರಾಕ್ಷಸ ಅನ್ಲಿಲ್ಲ. ಅಪ್ಪ ಅವ್ವ ರಾಕ್ಷಸ ಅಂದ್ರು. ಮಂಜ ಯಾವ ರಾಕ್ಷಸನೋ ಹೇಳೋ, ಯಾರದು ರಾಕ್ಷಸ? ಸುಮ್ಕಿರು, ಹಂಗೆಲ್ಲ ಕೆಟ್ಟ ಕೆಟ್ಟಾಗಿ ಮಾತಾಡಬಾರ್ದು. ನಿನ್ನೆಲ್ಲ ಯಾವನೋ ರಾಕ್ಷಸ ಕರ್ಕೊಂಡು ಈ ಮಂಜ ಇಟ್ಕೊಂಡ್ಬಿಟ್ಟವ್ನೆ. ಅಲ್ವಾ ಸಂತಕ? ಏ ಮಂಜ, ನಿಮ್ ಬಾವ ಸುರೇಶ್ ಬಾವಯ್ಯ. ನಿಮ್ಮ ಅಕ್ಕನ್ನ ಯಾರು ಕರ್ಕೊಂಡೋಯ್ತಾರೆ ಹೇಳು? ಸುರೇಶ್ ಬಾವನ್ ಜೊತೆ. ಆಟಯ್ಯ ಮತ್ತು ಕಿಚ್ಚ ಮಾತಾಡ್ತೀಯಲ್ಲಪ್ಪ ನೀನು. ಅಕ್ಕ, ನೀನ್ ಚಿಗ್ಲೂರ್ಗೆ ಹೋಗ್ಮೇಕೆ ನಂಗೆ ಯಾರು ಉಣಿಸ್ತಾರೆ? ನಂಗ್ ರಾತ್ರಿ ಮನೆಗ್ ಹೋಗ್ಬೇಕಾರೆ ನಂಗೆ ಯಾರು ಕತ್ತಿ ಹೇಳ್ತಾರೆ? ಮಂಜ, ನಾನು ಚಿಗ್ಲೂರ್ಗೆ ಹೋದ್ಮ್ಯಾಕೆ ನಿನ್ನೂ ಕರ್ಕೊಂಡು ಹೋಗ್ತೀನಿ.